ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವಿಡಿಯೋ. ಸೊ ಇವತ್ತು ಕೂಡ ಒಂದು ಹೊಸ ವಿಡಿಯೋ, ಹೊಸ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ಮೇಲೆ ತುಂಬ ದಿನಗಳಾಗೋಯಿತು ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಅನ್ನೋದಕ್ಕಿಂತ ನಮಗೆ ಅದನ್ನು ಅರಗಿಸ್ಕೊಳ್ಳೋವಂಥ ಶಕ್ತಿ ಇರಲಿಲ್ಲ ಅನಿಸ್ಬೋದು. ಕೆಲಸನ ಈ ಕಡೆ ಕೆಲಸ ಆಗಬೇಕು, ಈ ಕಡೆ ಯೂಟ್ಯೂಬ್ನ ನೋಡ್ಕೊಬೇಕು. ಸೊ ಕೆಲವೊಬ್ರು ಹೇಳ್ತಾರೆ, ನೀವು ಯಾವ ಥರ ಮ್ಯಾನೇಜ್ ಮಾಡ್ತೀರಿ? ಈ ಕಡೆ ಶಾಪು ನಡ್ಸ್ಕೊಳ್ತೀರಾ, ಈ ಕಡೆ ಮನೆಯೂ ನೋಡ್ಕೊಳ್ಬೇಕು, ಈ ಕಡೆ ಯೂಟ್ಯೂಬ್ ಕೂಡ ಮಾಡ್ತೀರಾ, ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವಿಡಿಯೋದಲ್ಲಿ ಎಲ್ಲನೂ ಸಹ ನಾನು ಹೆಂಗೆ ಎಲ್ಲನೂ ಸಹ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಅದೆಲ್ಲನೂ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಈ ಒಂದು ವಿಡಿಯೋ ನೋಡ್ತಾ ಇರ್ಬೋದು. ಫಸ್ಟಿಗೆ ನೋಡಿದ್ರಲ್ಲ, ಸೊ ಅದು ಡಿಸೈನು ಇನ್ನೂ ರನ್ ಆಗ್ತಾಯಿತ್ತು. ಆ ಡಿಸೈನ್ ಇನ್ ಕೇಸ್ ಅವ್ರು ಇಸ್ಕೊಂಡು ಹೋಗಲಿ ಅಂದರೆ ಅಷ್ಟರೊಳಗಡೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ಅಕ್ಸೆಪ್ಟ್ ಅದು ಏನು ಅಂತಂದರೆ ಡಿಸೈನ್ ಬಂದುಬಿಟ್ಟು ಫುಲ್ಲು ಬ್ಲೌಸೇ ಒಂಥರ ಶಿಮ್ಮರ್ ಥರ ಇದೆ. ಅದು ಆ ಥರ ಇದ್ದಾಗ ಬ್ಲೌಸ್ ಏನೂ ಮಾಡೋಕ್ಕಾಗಲ್ಲ, ಅಷ್ಟೊಂದು ಹೈಲೈಟ್ ಆಗೋಲ್ಲ. ಇವಾಗೇನು ತೋರಿಸ್ತಾ ಇದ್ದೀವಲ್ಲ, ಈ ಡಿಸೈನ್ ಬಂದುಬಿಟ್ಟು ಜಸ್ಟ್ 600 ರುಪೀಸ್ಗೆ ಹೇಳಿದರು ಅವರು. ನಂದು 23 ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ನನಗೆ ಏನೇ ಆದರೂ ಬೇಕು ಅಂತ ಹೇಳಿದರು ಪಾಪ ಅವರು. ಬಟ್ ನಾನು 20 ಕೊಡಬೇಕಿತ್ತು, 21ಗೆ ಕೊಟ್ಟೆ ಇದನ್ನು. ಆದ್ರೂ ಬಂದಿದ್ದರು, ನಾನು ಆಲ್ರೆಡಿ ವಿಡಿಯೋ ಮಾಡ್ಕೊಳ್ಬೇಕಾದ್ರೆ ಆಲ್ರೆಡಿ ಬಂದಿದ್ದರು ಅವರು. ಸೊ ನೋಡ್ತಾ ಇರ್ಬೋದು ಡಿಸೈನ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇದು ಫ್ರಂಟ್ ಟು ಬ್ಯಾಕು ಸೇಮ್ ನೆಕ್ಲೈನ್ ಬರುತ್ತೆ, ಹಾಗೆ ಸ್ಲೀವ್ಸ್ಗೂ ಕೂಡ ಸೇಮ್ ನೆಕ್ಲೈನೇ ಬರುತ್ತೆ. ನೆಕ್ಕಲ್ಲಿ ಏನು ವರ್ಕ್ ಬಂದಿರುತ್ತೋ ಅದೇ ಸೇಮ್ ನೆಕ್ಲೈನೇ ಸ್ಲೀವ್ಸ್ಗೂ ಕೂಡ ಬಂದಿರುತ್ತೆ. ಸೊ ಕಲರ್ ಕಾಂಬಿನೇಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ನನಗೆ ಈ ಡಿಸೈನ್ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಇದು ಬಿಗ್ ಮಷೀನಿಗೆ ಮಾತ್ರ ಅವೈಲೇಬಲ್ ಇರೋದು ಅನಿಸುತ್ತೆ. ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ನೀವು ಕಲರ್ ಕಾಂಬಿನೇಷನ್ ಯಾವ ಥರ ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಂತೇಳಿ ನಿಮಗೆ ಇಷ್ಟ ಬಂದಿದ್ದ ಕಲರ್ ಕೊಡೋಕ್ಕಾಗಲ್ಲ. ಕಸ್ಟಮರ್ದು ಏನು ಸ್ಯಾರಿ ಪೀಸ್ ಇರುತ್ತೋ ಸೊ ಆ ಕಲರ್ನ ಕೊಡಬೇಕಾಗುತ್ತೆ. ಸೊ ಇನ್ನೊಂದು ಬಂದುಬಿಟ್ಟು ಈ ಒಂದು ಡಿಸೈನು ಆಲ್ರೆಡಿ ನಾನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಇರೋರು ಗೊತ್ತಿರುತ್ತೆ, ನಾನು ಆಲ್ರೆಡಿ ಸ್ಟೇಟಸ್ಗೆ ಹಾಕಿದ್ದೆ ತುಂಬ ದಿನದಿಂದನೇ. ಏನಕ್ಕೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ತುಂಬಾ ಹುಷಾರಿಲ್ಲದೆ ಇರೋಂಗಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಮಿನಿಮಮ್ ಏನಿಲ್ಲ ಅಂದ್ರೂ ತುಂಬ ಒಂದು ವೀಕ್ ಮೇಲೇ ಆಯಿತು. ಸೊ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿರೋದು ಮೊನ್ನೆನೇ. ಈ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮುಹೂರ್ತಮ್ಗೆ ಅಂತ ಹೇಳ್ಬಿಟ್ಟು ಈ ಡಿಸೈನೇ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರು. ಒಂಥರ ಟೆಂಪಲ್ ಡಿಸೈನ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಪ್ರೈಸ್ ಬಂದುಬಿಟ್ಟು ತುಂಬ ಜನ ಪ್ರೈಸ್ ಕೇಳ್ತಾರೆ. ನಾನು ಪ್ರೈಸ್ ಆಲ್ಮೋಸ್ಟ್ ಅದರಲ್ಲೇ ಮೆನ್ಷನ್ ಮಾಡಿರ್ತೀನಿ, ನೋಡ್ತಾ ಇರ್ಬೋದು. ಹಳೆ ವೀಡಿಯೋಸ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲನೂ ಸಹ ನಾನು ಅಲ್ಲಲ್ಲೇ ಮೆನ್ಷನ್ ಮಾಡಿರ್ತೀನಿ. ಈ ಡಿಸೈನ್ಗೆ ಬಂದುಬಿಟ್ಟು ನಾನು 1500 ರುಪೀಸ್ನ ತೊಗೊಂಡಿದ್ದೀನಿ ನಾನು. ಯಾಕೆಂದರೆ ಸ್ಲೀವ್ಸು ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಒಂದು ಟೈಮಿಂಗ್ ಕೂಡ ತುಂಬಾ ಜಾಸ್ತಿ ಬರುತ್ತೆ, ಹಾಗೆ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ಮುಹೂರ್ತಮ್ಗೆ ಅಂತ ಹೇಳ್ಬಿಟ್ಟು ಅವರು ಸೆಲೆಕ್ಟ್ನ ಮಾಡ್ಕೊಂಡಿದ್ರು. ಸೊ ಸ್ಟಿಚಿಂಗ್ ಕೂಡ ನಾವೇನೇ ಮಾಡಿ ಕೊಟ್ಟಿದ್ವಿ. ಕೆಳಗಡೆ ಲಟ್ಕನ್ನ ಆ್ಯಡ್ ಮಾಡ್ಕೊಂಡಿದ್ವಿ ಅಷ್ಟೇ. ಅದನ್ನು ಸಹ ನಾನು ಯಾವುದೇ ರೀತಿಯಾಗಿ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಕ್ಕೊಳ್ಳೋದಕ್ಕೆ ಹೋಗಿಲ್ಲ. ಫುಲ್ಲು ಹೆಂಗೆ ಅಂತಂದರೆ ಇನ್ನೂ ಸ್ಟಿಚ್ ಮಾಡ್ತಾ ಇರ್ತೀವಿ, ಇಲ್ಲ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಆಗಲೇ ಬಂದಿರ್ತಾರೆ, ಸೊ ಆವಾಗಲೇ ಫಿನಿಷ್ ಮಾಡಿ ಕೊಡಬೇಕಾಗುತ್ತೆ. ಸ್ಯಾರಿ ಬಂದುಬಿಟ್ಟು ಫುಲ್ಲು ವೈಟ್ ಮತ್ತು ಗ್ರೀನ್ ಮತ್ತು ರೆಡ್ ಬಾರ್ಡರಲ್ಲಿ ಬಂದಿತ್ತು. ಅದೇನು ಬ್ಲೌಸ್ ಇದೆಯಲ್ಲ, ಸೊ ಆ ಕಲರ್ ಒಂದು ಬಾರ್ಡ್ರು ಮತ್ತು ಗ್ರೀನ್ ಕಲರ್ ಒಂದು ಬಾರ್ಡ್ರು ಆ ಥರ ಬಂದಿತ್ತು. ಡಿಸೈನ್ ಮಾತ್ರ ತುಂಬ ಸಖತ್ತಾಗಿ ಬಂದಿತ್ತು. ಇದು ಬಂದು ಒಂದು ಹ್ಯಾಂಡ್ ವರ್ಕ್ ಡಿಸೈನು, ಬಟ್ ಇದು ಲೋಕಲ್ ಮಾಡೋದಲ್ಲ, ಬೇರೆ ಕಡೆ ಕೊರಿಯರ್ ಕಳಿಸೋ ಅಂಥದ್ದು. ಸೊ ಇದು ಫುಲ್ಲು ರೆಡ್ಡು ಜರಿನಲ್ಲಿ ಫುಲ್ಲು ಸ್ಯಾರಿ ಫುಲ್ಲು ಅದೇ ಥರ ಇದೆ. ಇದೇನು ಬ್ಲೌಸ್ ಇದೆಯಲ್ಲ, ಸೊ ಅದೇ ಥರನೇ ಫುಲ್ಲು ಇದೆ. ಇದಕ್ಕೆ ಯಾವ ವರ್ಕ್ ಮಾಡೋದು ಅಂತ ಸೊ ಅವರೇ ಇದನ್ನು ಡಿಸೈನ್ ಸೆಲೆಕ್ಟ್ ಮಾಡಿ ಕಳಿಸಿದ್ರು, ಈ ಒಂದು ಹ್ಯಾಂಡ್ ವರ್ಕು ಡಿಸೈನ. ಸೊ ಇದು ಬೇರೆ ಕಡೆ ಕೊರಿಯರ್ ಕಳಿಸೋದಾಗಿರುತ್ತೆ. ಇದು ಡಿಸೈನು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳಿ. ಫುಲ್ ಕಂಪ್ಲೀಟಾಗಿ ಬೀಡ್ ವರ್ಕು, ಎಲ್ಲಿ ಸಹ ಥ್ರೆಡ್ನ ಯೂಸ್ ಮಾಡಿಲ್ಲ. ಹ್ಯಾಂಡ್ ವರ್ಕಲ್ಲಿ ಬೀಡ್ ವರ್ಕಿಗಿಂತ ಥ್ರೆಡ್ ವರ್ಕ್ ಇದ್ದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಥ್ರೆಡ್ ವರ್ಕ್ಗಿಂತ ಬೀಡ್ ವರ್ಕು ಸ್ವಲ್ಪ ಬೇಗ ಕೆಲಸ ಮುಗಿಯುತ್ತೆ, ಥ್ರೆಡ್ ವರ್ಕು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಿದ್ದು ಫ್ರಂಟಲ್ಲಿ ಸಹ ಸೇಮ್ ನೆಕ್ಲೈನ್ ವರ್ಕ್ ಬರುತ್ತೆ. ಹಾಗೆ ನಾನಿಲ್ಲಿ ಡೋರಿನೂ ಸಹ ಕೊಟ್ಟಿದ್ದೀನಿ. ಇವಾಗೆಲ್ಲ ಸಹ ಒಂದು ಡೋರಿ ಟ್ರೆಂಡಿಂಗಲ್ಲಿದೆ ಹೇಳ್ಬೇಕು ಅಂತಂದರೆ. ಏನೇ ವರ್ಕ್ ಮಾಡಿದ್ರೂ ಸಹ ಡೋರಿ ಕೊಡಿ ಅಂತ ಕೇಳ್ತೀರಾ. ಡೋರಿ ವರ್ಕ್ ಕೂಡ ಮಾಡಿದ್ವಿ. ಅದಾದಮೇಲೆ ಇದೊಂದು ಸಿಂಪಲ್ಲಾಗಿ ಅಂತೇನಿಲ್ಲ, ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸುತ್ತೆ ಸ್ಟಿಚ್ ಆದಮೇಲೆ. ಇದೊಂದು ಕಟ್ ವರ್ಕಲ್ಲಿದೆ. ಸೊ ಇದು ಕೂಡ ಮಷಿನ್ ವರ್ಕೇನೇ ಇರುತ್ತೆ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್